ಅಪ್ಪ, ಇದು ಲೇಡೀಸ್ ಡ್ರೆಸ್ ಅಪ್ಪ. ಓ, ಹೊಸ ಫ್ಯಾಷನ್. ಹರಿ ಪ್ರೀತಿಯಿಂದ ಹುಡುಕಿ ನಂಗೋಸ್ಕರ ತಂದಿದ್ದಾನೆ. ಮೈ, ಈ ಭಾರತಿಗೆ ಮುತ್ತಣ್ಣನ ಮೇಲೆ ಸಿಕ್ಕಾಪಟ್ಟೆ ಲವ್ ಅಲ್ವಾ? ನೆನ್ನೆ ನೀವೇ ನೋಡಿದ್ರಲ್ಲ, ಅಣ್ಣ ಮನೆಗೆ ಬರೋ ಟೈಮ್ಗೆ ಕರೆಕ್ಟಾಗಿ ಮನೇಲಿ ಇರ್ತಾಳೆ. ಆಚೆ ಹೋಗೋ ಮುಂಚೆ ಒಂದ್ಸಲ ಬರ್ತಾಳೆ. ಇನ್ನು ಅಣ್ಣ ಮನೇಲಿಲ್ಲ ಅಂತ ಗೊತ್ತಾದ್ರೆ ಮನೆ ಕಡೆ ತಲೆನೇ ಹಾಕಲ್ಲ. ಅಲ್ಲ, ಫ್ರಿಡ್ಜ್ ಅಲ್ಲೇ ಬೆಣ್ಣೆ ಇಟ್ಕೊಂಡು ತುಪ್ಪ ಕೇಳೋದಕ್ಕೆ ಪಕ್ಕದ ಮನೆಗೆ ಯಾಕೆ ಹೋಗ್ತಾ ಇದ್ದೀರಾ? ಅದ ಫ್ರಿಡ್ಜ್ ಡ್ಯಾಮೇಜ್, ಅದಕ್ಕೆ. ಅಂದ್ರ ನೀವ್ ಹೇಳೋದೇನು, ನಾವು ಬೇರೆ ಎಲ್ಲೋ ಹುಡುಗಿ ಹುಡ್ಕೋಬದ್ಲು ಮುತ್ತಣ್ಣನ್ಗೆ ಭಾರತಿನೇ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ತಾನೆ? ನಿಜವಾಗ್ಲೂ ಚೆನ್ನಾಗಿರುತ್ತೆ, ಯಾಕಂದ್ರೆ ಅವ್ರಿಬ್ರು ಒಬ್ರಿಗೊಬ್ರು ಹಿಡ್ಸಿದ್ದಾರೆ. ಆತರ ಮದ್ವೆ ಎಲ್ಲ ನಡೆಯಲ್ಲ. ಯಾಕೆ? ಬೆಂಕಿ ಕೆಂಡ ಚೆನ್ನಾಗಿರುತ್ತೆ ಅಂತ ಮೂತಿ ಮೇಲೆ ಇಟ್ಕೊಳಕ್ ಆಗುತ್ತ ಅದ್ಗೆ? ಭಾರತಿ ಪಾಪ ಎಷ್ಟು ಒಳ್ಳೆ ಹುಡುಗಿ. ನಾನು ಅವಳ ಬಗ್ಗೆ ಹೇಳ್ತಾ ಇಲ್ಲ, ಅವ್ರ ಮನೆಯವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಅವ್ರಿಗೆ ಯಾರಿಗೂ ನಮ್ ಕಂಡ್ರೆ ಆಗದೇ ಇಲ್ಲ. ಅದ್ಗೆ ಇಷ್ಟೆಲ್ಲ ಸಮಸ್ಯೆ ಇರ್ಬೇಕಾದ್ರೆ ಭಾರತಿ ನಮ್ಮ ಮನೆ ಸೊಸೆ ಆಗಕ್ಕಾಗುತ್ತಾ? ನೀವ್ ಹೇಳಿ. ನಾವು ಮಾತಾಡ್ ನೋಡೋಣವಾ? ಯಾರು ನಾವ? ಅವ್ರ ಮನೆ ಗೇಟ್ ಹತ್ರ ಹೋದ್ರೆ ನಾಯಿಗಳನ್ನ ಬಿಟ್ಟು ಓಡಿಸ್ಬಿಡ್ತಾರೆ. ಅಲ್ಲ, ಭಾರತಿ ಹತ್ರ ಮಾತಾಡೋಣ ಅಂತ ಕೇಳ್ದೆ. ಅದ್ಕೆ ಎಲ್ರು ನಿಮ್ಮಾಗೆ ಇರಲ್ಲ. ಈಗ ನೀವ್ ನೋಡಿ, ಹರಿಯಣ್ಣಂಗೋಸ್ಕರ ನಿಮ್ ಮನೆಯವ್ರನ್ನ ಎದ್ದು ಹಾಕೊಂಡು ಇಲ್ಲಿಗೆ ಬಂದಿದ್ದೀರಾ. ಭಾರತಿಗ ಅಷ್ಟೆಲ್ಲ ಧೈರ್ಯ ಇಲ್ಲ. ಅವ್ರ ಅಮ್ಮ ಒಂದ್ ಬಿಟ್ರೆ ಓಡೋಗ್ ಮೂಲೆಯಲ್ಲಿ ಬಿದ್ದಿರ್ತಾಳೆ. ಅವಳಿಗೆ ಎದುರು ಮಾತಾಡಕ್ಕೆಲ್ಲ ಬರಲ್ಲ. ಇಲ್ಲ ಮೈ, ಅಣ್ಣಂಗೋಸ್ಕರ ಏನಾದ್ರೂ ಮಾಡ್ಲೇಬೇಕು. ಏನು, ಮುತ್ತಣ್ಣನ ಮೇಲೆ ಎಷ್ಟೊಂದ್ ಕನಿಕರ ಬಂದ್ಬಿಟ್ಟಿದೆ. ಯಾಕೆ, ನಿಂಗಿಲ್ವಾ? ಇದೆ. ಬರೀ ಬಾಯಲ್ಲಿ ಹೇಳಿದ್ರೆ ಸಾಲದು. ಪಾಪ ಅವರು ಎಷ್ಟ್ ದಿನ ಅಂತ ಲೈಫಲ್ಲಿ ಸಿಂಗಲ್ ಆಗಿರ್ತಾರೆ. ಮುಂದೆ ಅವ್ರಿಗೂ ಅಂತಾನು ಒಂದ್ ಒಳ್ಳೆ ಲೈಫ್ ಇದೆ. ಅದ್ರ ಬಗ್ಗೆ ನೀವೆಲ್ಲರೂ ಯೋಚನೆ ಮಾಡ್ಬೇಕಲ್ವಾ? ಅದಕ್ಕೆ ಏನಾದ್ರೂ ಮಾಡ್ಲೇಬೇಕು ಅಂತ ಹೇಳಿದ್ದು. ನೀವ್ ಏನೇ ಮಾಡಿದ್ರು ನನ್ ಸಪೋರ್ಟ್ ಇದೆ ಅದಕ್ಕೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಳಿ, ಏನ್ ಬೇಕಿತ್ತು? ಮನೆ ಪಾಯ ಹಾಕಕ್ಕೆ ಒಂದು 10 ಜನ ಬೇಕಾಗಿತ್ತು. ಮತ್ತೇನ್ ಸರ್, ಬಟ್ಟೆ ಅಂಗಡಿಗೆ ಯಾಕೆ ಬರ್ತಾರೆ? ಬಟ್ಟೆ ತಗೊಳಕ್ ತಾನೇ ಬರ್ತಾರೆ. ಅಲ್ಲಿ ಹೋಗಿ ತೋರಿಸ್ತಾರೆ. ಥ್ಯಾಂಕ್ ಯು. ಹೇಳಿ ಸರ್, ಯಾವ ಬಟ್ಟೆ ಬೇಕಿತ್ತು? ಚೆನ್ನಾಗಿರೋ ನೈಟೀಸ್ ಇದೆಯಾ? ಇದೆ ಸರ್. ಕೊಡಿ. ಸೈಜು ಸರ್? ನನ್ನ ಸೈಜೇ ಕೊಡಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಆ ಸೈಜ್ ಇಲ್ವಾ? ನೈಟಿ ಯಾರಿಗೆ? ನಮ್ಮ ವೈಫ್ಗೆ. ಮತ್ತೆ ನಿಮ್ ಸೈಜ್ ಅಂತಿದ್ದೀರಾ? ಹೆಂಗಪ್ಪ ಸೈಜ್ ಮೆಷರ್ ಮಾಡ್ಕೊಂಡ್ಬರ್ಲಿ ಈಗ? ಫಸ್ಟ್ ನೀವು ಒಂದೆರಡು ತೋರಿಸಿ, ಆಮೇಲೆ ನನ್ನ ಸೈಜ್ ಹೇಳ್ತೀನಿ. ಸರಿ ಸರ್. ನೋಡಿ ಸರ್. ಇದೆಲ್ಲ ಸೆಟ್ ಆಗಲ್ಲ. ಟಿವಿಲಿ ಆಡ್ ಬರುತ್ತಲ್ಲ, ಆ ಥರ ತೋರಿಸಿ. ಅದಕ್ಕೆಲ್ಲ ರೇಟ್ ಜಾಸ್ತಿ ಇರುತ್ತೆ ಸರ್. ಜಾಸ್ತಿನಾ? ಅಂದ್ರೆ ಎಷ್ಟು? ಒಂದು 800 900. ಅಷ್ಟೇನಾ? ನೀವು ಜಾಸ್ತಿ ಅದಿದ್ ನೋಡಿ 1 ಲಕ್ಷನೋ 2 ಲಕ್ಷನೋ ಅಂತ ಅನ್ಕೊಂಡ್ಬಿಟ್ಟೆ. ಪರವಾಗಿಲ್ಲ, ತೋರಿಸಿ ಅದನ್ನೇ. ನಿಮ್ ವೈಫು ತುಂಬಾ ಲಕ್ಕಿ ಬಿಡಿ. ನಿಮ್ಮ ಹಸ್ಬೆಂಡ್ ತುಂಬಾ ಲಕ್ಕಿ ಮೇಡಮ್. ಸರ್, ನಂಗಿನ್ನೂ ಮದ್ವೆನೇ ಆಗಿಲ್ಲ. ಓ ಮೈ ಗಾಡ್, ನಿಜವಾಗ್ಲು? ಇಷ್ಟು ಅಂದವಾಗಿರೋ ಹುಡುಗಿಗೆ ಇನ್ನೂ ಮದುವೆ ಆಗಿಲ್ವಾ? ನೀವು ಸ್ವಲ್ಪ ಹಿಂದಕ್ಕೆ ಹೋಗಿ. ಯಾಕೆ? ಹೇಳ್ತೀನಿ, ನೀವು ಹೋಗಿ. ಲೆಫ್ಟಿಗೆ ಟರ್ನ್ ಆಗಿ. ಈಗ ರೈಟ್ಗೆ. ಏನೊಂದು ಸ್ವಲ್ಪ. ನಮಸ್ತೆ ಸರ್. ನಮಸ್ತೆ. ಉದ್ದನೂ ಇಲ್ಲ, ಕುಳ್ಳನೂ ಇಲ್ಲ, ಕರೆಕ್ಟ್ ಆಗಿದೆ. ಓ, ನನ್ ಸೈಜ್ ನೈಟಿ ಕೇಳ್ತಿದ್ದೀರಾ? ಹಾ, ಹೌದೌದು. ಹಾಗಿದ್ರೆ ಮೀಡಿಯಂ ಸೈಜ್ ಸರ್. ಹಾ, ಅದೇ ಅದನ್ನೇ ನಾನು ಹೇಳಿದ್ದು. ಅದನ್ನೇ ಕೊಡಿ. ನೀವು ಸ್ಮೈಲ್ ಮಾಡಿದ್ರೆ ಸೂಪರ್ ಆಗಿ ಕಾಣಿಸ್ತೀರ. ಮದ್ವೆ ಆದ್ರೂ ಇವನ್ ಬದಲಾಗಲ್ಲ. ನೋಡಿ ಸರ್, ಇದೆಲ್ಲ ಬ್ರ್ಯಾಂಡೆಡ್. ನಿಮಗೆ ಯಾವ ಕಲರ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವರು ನೋಡೋಕೆ ಯಾವ ಕಲರ್ ಇದ್ದಾರೆ?
ನಮ್ಮ ವೈಫು ಹೆಚ್ಚು ಕಮ್ಮಿ ನಿಮ್ ಕಲರ್ ಇರೋದು. ಓ ಹಾಗಿದ್ರೆ ಇದು ಚೆನ್ನಾಗಿರ್ಬೋದು ನೋಡಿ. ಇಫ್ ಯು ಡೋಂಟ್ ಮೈಂಡ್ ಮ್ಯಾಚ್ ಆಗುತ್ತಾ ಇಲ್ವಾ ಅಂತ ಒಂದ್ಸಲ ತೋರಿಸ್ತೀರಾ? ಶೋರ್ ಸರ್. ನೋಡಿ. ನೈಸ್, ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಸಖತ್ತಾಗಿ ಕಾಣಿಸುತ್ತೆ. ಹಾಗಿದ್ರೆ ಈ ನೈಟಿನೇ ಓಕೆ ಅಲ್ವಾ ಸರ್? ಓಕೆ 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 ಓಕೆ, ಪ್ಯಾಕ್ ಮಾಡಿ ಪ್ಯಾಕ್ ಮಾಡಿ. ಬನ್ನಿ ಸರ್, ಏನ್ ಬೇಕಾಗಿತ್ತು? ಕಂಟೆ ನೀನೇನ್ ಇಲ್ಲಿ? ವಾಟ್ ಅ ಸರ್ಪ್ರೈಸ್. ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಮೆಡಿಕಲ್ ಸೀಟ್ಗೆ ಅಪ್ಲೈ ಮಾಡಕ್ ಬಂದಿದ್ದೆ. ಏನು ಕಾಮಿಡಿನಾ? ಅದ್ ಸರಿ, ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಟವಲ್ ತಗೋಬೇಕಿತ್ತು, ಅದಕ್ಕೆ ಬಂದೆ. ಟವಲ್ ಗಿರಾಕಿ, ಟವಲ್ ಅಂತ ತೋರಿಸಿ. ನೋಡಿ ಸರ್, ಇದು 75, ಇದು 85, ಇದು 95, ಇದು 100. ಇದೆ ಇದೇ ಇರ್ಲಿ, 250 ಆದ್ರೂ ಪರವಾಗಿಲ್ಲ. ಇದು ಜಸ್ಟ್ 75 ರುಪೀಸ್ ಸರ್. ಅದನ್ನೇ ಕೊಡಿ ಸಾಕು. ಟವಲ್ ದುಡ್ಡು ನಾನ್ ಕೊಡ್ತಾ ಇರೋದು, ನೆನಪಿರ್ಲಿ. ರಿಸೆಪ್ಷನ್ಗೆ 10,000 ಖರ್ಚು ಮಾಡಿದ್ದೀನಿ, ತಲೆಯಲ್ಲಿರ್ಲಿ. ಓಹ್, ಆಗ್ಲೇ ಲೆಕ್ಕ ಎಲ್ಲ ಬರ್ದಿಟ್ಟಿದ್ಯಾ ಅಂತ ಅನ್ಸುತ್ತೆ. ನೀನ್ ಟವಲ್ ಲೆಕ್ಕ ಕೇಳುವಾಗ ಹೇಳಕ್ ಬೇಕಾಗತ್ತಲ್ಲ. ನಿಮ್ಗೆಲ್ಲ ಇದೆ ಕಣ, ಮಾಡಿಸ್ತೀನಿ, ನೋಡ್ತಾ ಇರು. ನೀನ್ ದಬಾಕದ್ನ ನಾನು ನೋಡಿದೀನಿ ಬಿಡು. ಸರ್ ಇದು 975 ರುಪೀಸ್ ಆಗಿದೆ, ಕೌಂಟ್ರಲ್ಲಿ ಬಿಲ್ ಪೇ ಮಾಡಿಬಿಡಿ. ಯಾಕಪ್ಪ ದೂರದ ರಿಲೇಟಿವ್ ಪೇ ಆಗ್ತಿಲ್ವಾ? ಬ್ರದರ್, ಕಂಟಿ ಬ್ರದರ್. ಅರ್ಥ ಆಯ್ತು. ಬರೀ ನೆಟ್ವರ್ಕ್ ಇದ್ರೆ ಸಾಕಾಗಲ್ಲ, ಅಕೌಂಟ್ ಅಲ್ಲಿ ದುಡ್ಡು ಇರಬೇಕು. ಬನ್ನಿ ಕಂಟಿ ಬ್ರದರ್, ಬನ್ನಿ ಹೋಗೋಣ, ಬನ್ನಿ. ಸಂಜೆ ಆನಂದ ಅಪ್ಪ, ಏನಪ್ಪ ಹಿಂಗ್ ಬರ್ತಿದ್ಯಾ? ಆಯಿತು. ಇವತ್ತು ಸೋಪ್ ಹಾಕೊಂಡು ಸ್ನಾನ ಮಾಡಿದ್ದೀನಿ ಮೈಸನ್, ಹೆಂಗಿದ್ದೀನಿ? ಹೇಳದ್ ನೋಡು, ತಿಂಗಳಿಗೆ ಒಂದ್ಸಲ ನಾನು ಸೋಪ್ ಹಾಕೊಂಡು ಸ್ನಾನ ಮಾಡೋದು. ಮತ್ತಿನ್ನೇನು, ದಿನ ಸೋಪ್ ಹಾಕೊಂಡ್ರೆ ಸೋಪ್ ಖಾಲಿ ಆಗಲ್ವಾ? ಹೇಯ್, ದೊಡ್ಡ ಬಾಡಿ ಬಿಲ್ಡರ್ ತರ ಮೈ ತೋರ್ಸ್ಕೊಂಡು ಓಡಾಡಿ ಸಾಕು. ಮೊದ್ಲೋಗಿ ಡ್ರೆಸ್ ಹಾಕೋಬಾವು. ಡ್ರೆಸ್ಸು ಇದನ್ನ ಫ್ರಿಜ್ ಮೇಲೆ ಇಟ್ಟಿರ್ತೀನಿ, ನೀವು ತಗೊಂಡು ಹಾಕೊಂಡು ಬರ್ಬೇಕು, ಸರಿನಾ? ಓಕೆ ಮೈಸನ್, ನಿನ್ನ ಆಸೆನ ಖಂಡಿತ ಈಡೇರಿಸ್ತೀನಿ. ಅಪ್ಪ, ಈಗ ನಮ್ಮ ಮನೆ ಮೊದ್ಲಿನ ತರ ಇಲ್ಲ, ಓಡಾಡ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಓಡಾಡಪ್ಪ. ನಾನು ಅಷ್ಟೇ, ಈಗ ಮೊದ್ಲಿನ ತರ ಇಲ್ಲ ಮೈಸನ್, ಐ ಆಮ್ ಚೇಂಜ್. ಆಯ್ತು, ನೀನ್ ಒಳಕ್ ಹೋಗಪ್ಪ. ಓಕೆ ಮೈ ಡಿಯರ್ ಸನ್ಸ್. ಆಯಾದ ಈ ಸಂಜೆ ಆನಂದ ತಂದಿರಲು. ಒಂದ್ ನಿಮಿಷ. ಏನೋ ಡೀಪಾಗಿ ಓದ್ತಾ ಇದ್ರಿ ಅಂತ ಅನ್ಸುತ್ತೆ. ಅಣ್ಣ, ಅದಕ್ಕೆ ಇಂಟರ್ವ್ಯೂಗೆ ಪ್ರಿಪೇರ್ ಆಗ್ತಿದ್ದಾರೆ ಅನ್ಸುತ್ತೆ ಅಲ್ವಾ? ಅದಕ್ಕೆ ಸಾರಿ ಮಾ, ಓದ್ತಿದ್ದ, ನಮಗ್ ಗೊತ್ತಾಗ್ಲಿಲ್ಲ. ಅದಕ್ಕೆ ಒಂದ್ ನಿಮಿಷ ಇರಿ. ಏನಾಯ್ತು? ಅವಾಗ್ಲಿಂದ ಇಬ್ರು ಹೀಗೆ ಹೇಳ್ತಾ ಇದ್ದೀರಾ, ಒಂದ್ ನಿಮಿಷ ಅಂತಿದ್ದೀರಾ? ಅದು ಅಣ್ಣ ನಿಮ್ಗೇನೋ ಸರ್ಪ್ರೈಸ್ ಗಿಫ್ಟ್ ತಂದಿದ್ದಾನೆ. ನನ್ಗ? ಬೆಳಿಗ್ಗೆ ನೀವದ್ ಬೇಡ ಅಂತ ಹೇಳಿದ್ರಲ್ಲ, ಅದಕ್ಕೆ ಇವಾಗ ಇದ್ ತಂದಿದ್ದೀನಿ. ಯಾವ್ದನ್ನ? ಒಂದ್ ನಿಮಿಷ ಇರಿ. ಹೇಯ್, ಈ ಲಿಟ್ಟಿದ್ ಕವರ್ ಇಲ್ಲಿ ಅಲ್ಲೇ ಇತ್ತಲ್ಲೋ. ಇವಾಗ ತಾನೇ ಇಲ್ಲೇ ಇತ್ತಲ್ಲ, ಎಲ್ಲೋಯ್ತು? ನೋಡು, ಎಲ್ಲೋ ಐತಣ್ಣ. ಇಟ್ಕೊಂಡ್ರು. ಅಣ್ಣ ಇಲ್ಲೇ ಇಟ್ಟಿದ್ದಲ್ಲ. ನಾನು ಅಲ್ಲೇ ನೋಡಿದ್ ಕಣೋ, ಇವಾಗ ಕಾಣಿಸ್ತಿಲ್ವಲ್ಲ. ಏನ್ ಹುಡುಕ್ತಾ ಇದ್ದೀರಾ? ಹೇಳ್ತೀನಿ.
ಅಪ್ಪ ಏನಪ್ಪ ಇದು? ಹೇಗಿದೆ ಮೈ ಸನ್? ಅಯ್ಯೋ ನೀನ್ ಹಿಂಗೆ ನಡ್ಕೊಂಡು ಹೋದ್ರೆ ಬೀದಿಲಿ ಎಣಗಳು ಬಿದ್ದಾಗುತ್ತೆ. ನೀನ್ ಅಂದ ನೋಡಿ. ಓ ಯು ಆರ್ ಇನ್ಸಲ್ಟಿಂಗ್ ಮೀ. ಅಪ್ಪ ಇದು ಲೇಡೀಸ್ ಡ್ರೆಸ್ ಅಪ್ಪ. ಓ, ಹೊಸ ಫ್ಯಾಷನ್? ಹರಿ ಪ್ರೀತಿಯಿಂದ ಹುಡುಕಿ ನಂಗೋಸ್ಕರ ತಂದಿದ್ದಾನೆ. ಅಪ್ಪ ಇದು ಲೇಡೀಸ್ ಡ್ರೆಸ್ ಕಣಪ್ಪ, ಹಿಂಗಸ್ರ ಹಾಕೋದು. ಅಯ್ಯೋ ಇದನ್ನ ಅತ್ಗೆಗೆ ಅಂತ ತಂದಿರೋದು. ಹಾ, ಕಲ್ಲು ಕೊಟ್ಟು ಕಲ್ಲು ಸಕ್ಕರೆ ಅಂತ ಅಪ್ಪನ್ನೇ ಯಾಮಾರಿಸೋಷ್ಟು ಬೆಳೆದ್ಬಿಟ್ಟಿಯೇನೋ ಆಗುಂತಕ. ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ನಿನ್ಗೆ? ನಾನು ಯಾವತ್ತಾದ್ರೂ ಕಪ್ಪೆ ಕೂಲಿಂಗ್ ಗ್ಲಾಸ್ ತಂದಿದ್ದೀನಾ? ಡೊಂಕ್ ಮಾಡಕ್ ಬಟ್ಟೆ ಸುತ್ತಂಗಿದೆ. ಹೋಗಿ ಮೊದಲು ಚೇಂಜ್ ಮಾಡ್ಕೊಬ ಹೋಗು. ಅಪ್ಪ ತುಂಬಾ ಕೆಟ್ಟದಾಗ ಕಾಣಿಸ್ತಿದ್ಯಪ್ಪ. ಈ ನನ್ನ ಮಕ್ಕಳು ನನ್ನ ಸೊಸೆ ಮುಂದೆನೆ ನನ್ನ ಇನ್ಸಲ್ಟ್ ಮಾಡ್ತಾವ್ರೆ. ಎಲ್ಲಾರನು ಒಂದೇ ಸಲ ಬ್ಲಾಸ್ಟ್ ಮಾಡ್ಬಿಡ್ಲಾ? ಇನ್ನು ಏನ್ ಮುಖ ನೋಡ್ತಾ ನಿಂತಿದ್ಯಾ? ಮೊದ್ಲಾಗ ತೆಗಿಯೋದನ್ನ. ಬೇಡ ಬೇಡ ಪರವಾಗಿಲ್ಲ, ಇದನ್ನ ಇವರೇ ಹಾಕೊಳ್ಳಿ. ಇದು ನಂಗೆ ಚೆನ್ನಾಗ್ ಕಾಣಲ್ಲ, ನನ್ಗಿಂತ ಜಾಸ್ತಿ ಇವ್ರಿಗೆ ಕ್ಯೂಟ್ ಅನ್ಸ್ತಿದೆ. ಏನೋ ಕ್ಯೂಟಾ? ಹೆಂಗೆ? ಅಯ್ಯೋ ಮೈ ಸನ್, ಮೂಲಂಗಿಗೂ ಮದರಂಗಿಗೂ ವ್ಯತ್ಯಾಸನೇ ಗೊತ್ತಿಲ್ವಲ್ರ ನಿಮ್ಗೆ? ನನ್ ಸೊಸೆನ್ ನೋಡ್ ಕಲ್ತ್ಕೊಡ್ರ ಬುದ್ಧಿನ. ಏನಮ್ಮ, ನಾನ್ ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಿದ್ದೀನ? ಹಾ 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 ಸೂಪರ್. ಏನಣ್ಣ ಇದು? ಅಪ್ಪ ಅದು ನನ್ ಮಾತು ಕೇಳಿಪ್ಪ. ಸ್ಟಾಪ್ ಇಟ್. ಯಾರು ಮಾತಾಡ್ಬೇಡಿ. ನನ್ ಸೊಸೆ ಹೇಳಾಯ್ತು, ಐ ಲೈಕ್ ದಿಸ್ ಕಾಸ್ಟ್ಯೂಮ್. ಇದಕ್ಕೂ ಮೇಲೆ ನನ್ಗಿನ್ನೇನ್ ಬೇಕು? ಏನಮ್ಮ?